ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗಾಗಲೇ ರಾಜ್ಯಪಾಲರ ಅಂಗಳ ತಲುಪಿದೆ ಪೆನ್ ಡ್ರೈವ್ ಚೆಂಡು. ರಾಜ್ಯಪಾಲರಿಗೆ ಜೆಡಿಎಸ್ ಒಂದು ಮನವಿಯನ್ನ ಮಾಡಿಕೊಂಡಿದೆ. ಸರ್ಕಾರಕ್ಕೆ ಟೆನ್ಷನ್ ಶುರುವಾಗಿದೆ. ಸಿಎಂ ಗೃಹ ಸಚಿವರಿಗೆ ಬುಲಾವ್ ಕೊಡ್ತಾರ? ಹಾಗಾದ್ರೆ ರಾಜ್ಯಪಾಲರು ಏನ್ ಮಾಡ್ತಾರೆ? ಇಡೀ ಪ್ರಕರಣದ ಚೆಂಡು ರಾಜ್ಯಪಾಲರ ಅಂಗಳವನ್ನ ತಲುಪಿ ಆಯ್ತು. ಮುಂದೆ ರಾಜ್ಯಪಾಲರು ಏನ್ ಮಾಡಬಹುದು? ಸರ್ಕಾರಕ್ಕೆ ಮಾತ್ರ ಟೆನ್ಷನ್ ಶುರುವಾಗಿದೆ. ಗೃಹ ಸಚಿವರಿಗೆ ಬುಲಾವ್ ಕೊಡುವಂತ ಸಾಧ್ಯತೆ ಇದೆ. ಏನಾಗ್ತಿದೆ ಗೃಹ ಸಚಿವರೇ? ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇನ್ವೆಸ್ಟಿಗೇಷನ್ ಎಲ್ಲಿವರೆಗೆ ಬಂತು? ಈ ತರ ಮಾಹಿತಿಯನ್ನ ಪಡೆಯಬಹುದು. ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಬಳಿಯೂ ಕೂಡ ಮಾಹಿತಿ ಪಡೆಯುವಂತ ಸಾಧ್ಯತೆ ಇದೆ. ನಿಷ್ಪಕ್ಷಪಾತ ತನಿಖೆ ನಡೆಸುವುದಕ್ಕೆ ಸಂಪೂರ್ಣ ಅಧಿಕಾರ ಕೊಟ್ಟಿದ್ದಾರಾ ಅಥವಾ ನಿಮ್ಮ ಮೇಲೆ ಒತ್ತಡ ಇದೆಯಾ? ನಿಮಗೆ ಯಾರಾದರೂ ಒತ್ತಡ ಹೇರ್ತಾ ಇದ್ದಾರಾ? ಈ ತರದ ಪ್ರಶ್ನೆಗಳನ್ನು ಕೇಳಬಹುದು. ಎಸ್ಐಟಿ ಮುಖ್ಯಸ್ಥರನ್ನ ಕರೆದು ಮಾಹಿತಿಯನ್ನ ರಾಜ್ಯಪಾಲರು ಪಡೆಯುವಂತ ಸಾಧ್ಯತೆ ಇದೆ. ತನಿಖೆ ಮೇಲೆ ಅನುಮಾನ ಬಂದ್ರೆ ಸರ್ಕಾರಕ್ಕೆ ರಾಜ್ಯಪಾಲರು ಸಲಹೆ ಕೊಡುವಂತ ಸಾಧ್ಯತೆ ಇದೆ. ಸಿಬಿಐ ಇಲ್ಲವೇ ನ್ಯಾಯಾಂಗ ತನಿಖೆಗೆ ವಹಿಸಿ ಅಂತ ಸೂಚನೆಯನ್ನ ಕೊಡಬಹುದು. ನೇರವಾಗಿ ತಗೊಂಡು ಹೋಗಿ ನೀವು ಸಿಬಿಐ ಕೊಡಿ, ನೇರವಾಗಿ ಬಂದು ನೀವು ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸಿ ಅಂತ ಕೇಳೋ ಹಾಗಿಲ್ಲ. ಆದರೆ ಸಲಹೆಯನ್ನ ಕೊಡಬಹುದು. ನೋಡೋಣ, ಹನುಮಂತ್ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಹನುಮಂತ್. ಇಲ್ಲಿ ರಾಜ್ಯಪಾಲರ ಮುಂದಿರುವಂತ ಆಯ್ಕೆಗಳು ಏನು ಅಂತ? ಎಸ್, ಓಕೆ, ಈಗ ಏನು ಎಸ್ಐಟಿಯ ತನಿಖೆಯನ್ನು ಮಾಡ್ತಾ ಇದ್ದಾರೆ, ಅದರ ಮೇಲೆ ನಂಬಿಕೆ ಇಲ್ಲದೆ ಹೋಗಿರಬಹುದು. ವಿರೋಧ ಪಕ್ಷ ಆಗಿರೋದ್ರಿಂದ ನಮಗೆ ನಂಬಿಕೆ ಇಲ್ಲ ಅಂತ ಹೇಳ್ಬೋದು, ಸಹಜ ಅದು. ಆದರೆ ಇದರಲ್ಲಿ ಸತ್ಯ ಇದೆಯಾ ಅಂತ ನೋಡ್ಬೇಕಲ್ಲ ರಾಜ್ಯಪಾಲರು? ಖಂಡಿತ ವಾಸುದೇವ್. ಯಾಕೆಂತಂದು ಹೇಳಿದ್ರೆ ಇದು ಅತಿ ಸೂಕ್ಷ್ಮವಾದಂತಹ ಪ್ರಕರಣ. ರಾಜಕೀಯ ತಿರುವು ಪಡ್ಕೊಂಡದ ನಂತರದಲ್ಲಿ ಈ ರೀತಿಯ ವಾದ ವಿವಾದಗಳು ಮತ್ತು ಟೀಕೆ ಟಿಪ್ಪಣಿಗಳು ನಡೀತಾ ಇದೆ. ಅದರಿಂದ ಆಚೆಗೂ ಕೂಡ ಅತಿ ಸೂಕ್ಷ್ಮವಾದಂತಹ ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ ಈಗ ರಾಜಕೀಯ ಸ್ವರೂಪ ಈಗ ರಾಜ್ಯಪಾಲರ ಅಂಗಳಕ್ಕೆ ತಲುಪಿರುವಂಥದ್ದು. ರಾಜ್ಯಪಾಲರ ಮುಂದೆ ಸ್ವತಃ ಈ ಒಂದು ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಒಂದಷ್ಟು ಸಚಿವರು ಆ ರಕ್ಷಣೆಗೆ ನಿಂತಿರುವಂಥವ್ರು ವೈರಲ್ ಮಾಡಿರುವಂಥ ಈ ವಿಡಿಯೋಗಳನ್ನು ವೈರಲ್ ಮಾಡಿದಂಥವ್ರನ್ನ ಈ ಕೂಡ ಬಂಧನ ಮಾಡಿಲ್ಲ, ಇದು ಒನ್ ಸೈಡೆಡ್ ಆಗಿ ನಡೀತಾ ಇದೆ ಅನ್ನೋಂಥ ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿರುವಂಥದ್ದು. ಅದರಲ್ಲೂ ಕೂಡ DCM DK ಶಿವಕುಮಾರ್ ಅವರ ಇದರ ಹಿಂದೆ ಇದ್ದಾರೆ ಅನ್ನುವಂಥ ಆರೋಪವನ್ನ ನೇರವಾಗಿ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಅದೇ ಒಂದು ಸಚಿವರೊಬ್ಬರು, ಪ್ರಭಾವಿ ಸಚಿವರೊಬ್ಬರು ಈ ರೀತಿಯ ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಿ, ಅಧಿಕಾರದ ಇಂಥ ಸಂದರ್ಭದಲ್ಲಿ ತನಿಖೆ ಸೂಕ್ತವಾಗೋದಿಲ್ಲ, ಅವ್ರನ್ನ ಕೈ ಬಿಡಬೇಕು ಅನ್ನೋಂಥದ್ದು, ಮತ್ತೆ ಇದನ್ನ ಸಿಬಿಐಗೆ ವಹಿಸಬೇಕು ಅನ್ನೋಂಥ ಒತ್ತಾಯವನ್ನ ಕುಮಾರಸ್ವಾಮಿ ಅವರು ಮಾಡಿದ್ರು. ಆದ್ರೆ ಈಗ ರಾಜ್ಯಪಾಲರ ಮುಂದೆ ಇರುವಂತಹ ಆಯ್ಕೆಗಳೇನಂತಂದು ಹೇಳಿದ್ರೆ, ಒಂದು ಸಹಜವಾಗಿ SIT ಮುಖ್ಯಸ್ಥರವ್ರನ್ನ ಕರೆಸಿ ಮಾತುಕತೆಯನ್ನ ನಡೆಸುವಂಥದ್ದು, ಅವರಿಂದ ಒಂದಷ್ಟು ವಿವರಣೆ ಪಡೆಯುವಂತ ಕೆಲಸವನ್ನು ಕೂಡ ರಾಜ್ಯಪಾಲರು ಮಾಡ್ತಾರೆ. ಅಂದ್ರೆ ತನಿಖೆ ಯಾವ ಹಂತದಲ್ಲಿದೆ, ಯಾವ ಸ್ವರೂಪದಲ್ಲಿ ತನಿಖೆ ನಡೀತಾ ಇದೆ, ಅದರ ಜೊತೆಗೆ ಈ ಒಂದು ತನಿಖೆಯಲ್ಲಿ ತಮ್ಮ ಮೇಲೆ ಯಾರಾದರೂ ಒತ್ತಡ ಹಾಕ್ತಾ ಇದ್ದಾರಾ ಅನ್ನುವಂಥ ಸಹಜವಾದಂತಹ ಪ್ರಶ್ನೆಗಳನ್ನ ಹಾಕ್ತಾರೆ. ಸೇಮ್ ಟೈಮ್ CM ಸಿದ್ದರಾಮಯ್ಯ ಸೇರಿದಂತೆ ಗೃಹ ಸಚಿವರನ್ನು ಕೂಡ ಕರೆಸುವಂತಹ ಸಾಧ್ಯತೆ ಇದೆ. ಕರೆಸಿ ಅವರಿಂದ ಸ್ಪಷ್ಟನೆ ಪಡೆಯುವಂತಹ ಸಾಧ್ಯತೆಗಳಿದಾವೆ. ಒಂದು ವೇಳೆ ಏನಾದರೂ ರಾಜ್ಯಪಾಲರಿಗೆ ತನಿಖೆ ಮೇಲೆ ವಿರೋಧ ಪಕ್ಷಗಳು ಟೀಕೆ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನ ಪರಿಶೀಲನೆ ಮಾಡುವಂತಹ ಕೆಲಸವನ್ನ ರಾಜ್ಯಪಾಲರು ಮಾಡ್ತಾರೆ. ಮತ್ತೆ ಸರ್ಕಾರಕ್ಕೆ ಪ್ರಶ್ನೆ ಮಾಡುವಂತಹ ಮತ್ತೆ ಸಲಹೆಯನ್ನು ಕೊಡುವಂತಹ ಅಧಿಕಾರ ರಾಜ್ಯಪಾಲರು ಹೊಂದಿರುವಂತಹ ಕಾರಣಕ್ಕಾಗಿ CM ಮತ್ತೆ ಗೃಹ ಸಚಿವರನ್ನಾಗಿರ್ಬೋದು DCM DK ಶಿವಕುಮಾರ್ ಅವರನ್ನು ಕರೆಸಿ ಮಾತುಕತೆಯನ್ನು ನಡೆಸುವಂತ ಸಂದರ್ಭದಲ್ಲಿ ಒಂದಷ್ಟು ಸಲಹೆಗಳನ್ನ ಕೊಡಬಹುದು, ಅಥವಾ ತನಿಖೆಗೆ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥ ಸಹಜವಾದಂತಹ ಪ್ರಶ್ನೆಗಳನ್ನು ಕೂಡ ಮಾಡುವಂತಹ ಸಾಧ್ಯತೆಗಳು ಇದಾವೆ. ವಾಸುದೇವ್, ಓಕೆ, ಥ್ಯಾಂಕ್ ಯು ಹನುಮಂತ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.